ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಚಕ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಅದರಲ್ಲೂ ದಿಢೀರ್ ಅಂತಂದ್ಬಿಟ್ಟು ಚಕ್ಲಿ ತಿನ್ನಬೇಕು ಅನ್ನಿಸ್ದಾಗ ಈಸಿಯಾಗಿ ಮಾಡ್ಕೊಬೋದು. ಸಣ್ಣ ಚಕ್ಲಿಯಿಂದ ಹಿಡಿದು ದೊಡ್ಡ ಚಕ್ಲಿವರೆಗೂ ಯಾವ ಥರ ಬೇಕೋ, ಎಷ್ಟು ಅಗಲ ಬೇಕೋ ಚಕ್ಲಿ ಕ್ರಿಸ್ಪಿಯಾಗಿ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಈ ಥರ ನೀವು ಚಕ್ಲಿ ಮಾಡ್ಕೊಬೇಕಾ? ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ನೋಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಫುಲ್ಲಾಗಿ ಒಂದು ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಮೆಜರ್ಮೆಂಟಲ್ಲಿ ಒಂದು 20ರಿಂದ 30 ಚಕ್ಲಿ ಆಗುತ್ತೆ. ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇವಾಗ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ 3 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಚಿರೋಟಿ ರವೆನೂ ಅಷ್ಟೇ ಅದೇ ಅಳತೆಯಲ್ಲಿ ಮೈದಾ ಹಿಟ್ಟು ಏನು ಹಾಕ್ಕೊಂಡಿದ್ದೀನೋ ಅದೇ ಅಳತೆಯಲ್ಲಿ 3 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು. ನಾನಿಲ್ಲಿ ಸ್ಟವ್ ಆನ್ ಮಾಡಿ ಸ್ಟವ್ನ ಪೂರ್ತಿ ಸಣ್ಣ ಉರಿಲಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. ಹಿಟ್ಟು ಕೈ ಬಿಡ್ದಲ್ಲೇ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಬಿಸಿ ಆದರೆ ಸಾಕು. ಇವಾಗ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಎಳ್ಳು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದು ಆಪ್ಷನ್ನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ನಾನಿಲ್ಲಿ ಜೀರಿಗೆ ಹಾಕ್ಕೊತೀನಿ. 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಚಕ್ಲಿದು ಫ್ಲೇವರ್ ಚೆನ್ನಾಗಿರುತ್ತೆ. ಆದ್ದರಿಂದ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಪುಡಿ ಉಪ್ಪು ಹಾಕ್ಕೊಂಡು ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರನೂ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಬರೀ ಉಪ್ಪು ಹಾಕಿ ಕೂಡ ಚಕ್ಲಿ ಮಾಡ್ಕೊಬೋದು. ಆದರೆ ಖಾರ ಹಾಕಿದ್ರೆ ಉಪ್ಪು ಖಾರ ಎಲ್ಲ ಜೊತೆಲಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹುರ್ಗಡ್ಲೆ ಪುಡಿ ಮಾಡಿ ಹಾಕ್ಕೊತೀನಿ. ಹುರ್ಗಡ್ಲೆ ಇದು ಗೊತ್ತಲ್ಲ, ಇದನ್ನು 1/4 ಕಪ್ಪಷ್ಟು ತಗೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಹುರಿಗಡ್ಲೆನ ತುಂಬ ಜಾಸ್ತಿ ಹಾಕಿದ್ರೂ ಚಕ್ಲಿ ಒಡೆದೋಗೋ ಚಾನ್ಸಸ್ ಇರುತ್ತೆ, ಬಿಟ್ಕೊಂಡ್ಬಿಡುತ್ತೆ. ಇವಾಗ ಹುರ್ಗಡ್ಲೆ ಪೌಡ್ರ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಹುರ್ಗಡ್ಲೆ ಪುಡಿನೂ ಅಷ್ಟೇ ಪೂರ್ತಿ ನಯಸ್ಸಾಗಿ ಪೌಡ್ರ್ ಮಾಡ್ಕೊಬೇಕು. ಈ ಪೌಡ್ರನ್ನ ಇದರಲ್ಲೇ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ನಡೆಯುತ್ತೆ. ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನಾವು ಫಸ್ಟಿಗೆ ಬಿಸಿ ಎಣ್ಣೆ ಹಾಕಿ ಡೈರೆಕ್ಟು ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು. ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ನೀಟಾಗಿ ಎಲ್ಲ ಅಕ್ಕಿ ಹಿಟ್ಟಿಗೆ ಪೂರ್ತಿ ಆ ಎಣ್ಣೆ ಸ್ಪ್ರೆಡ್ ಆಗಬೇಕು. ಆ ಥರ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡಾದಮೇಲೆ ಈ ಥರ ಉಂಡೆ ಮಾಡಿದ್ರೆ, ಅಕ್ಕಿ ಹಿಟ್ಟನ್ನ ಈ ಥರ ಪ್ರೆಸ್ ಮಾಡಿದ್ರೆ ಉಂಡೆ ಆಗಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಬರಬೇಕು. ಎಲ್ಲ ನೀರು ಒಂದೇ ಸಲ ಹಾಕ್ಕೊಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಇದು ಕಲಸಿದಿಟ್ಟು ನಮಗೆ ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಸಾಫ್ಟಾಗಿ ಬರಬೇಕು. ನೋಡಿ, ಇದನ್ನ ಕಲಿಸ್ಬೇಕಾದ್ರೇ ನಾದ್ಕೊತಾ ಕಲಿಸ್ಬೇಕು. ಆ ಥರ ಕಲಿಸಿದ್ರೆ ನಿಮಗೆ ಚಕ್ಲಿ ಹಾಕ್ಬೇಕಾದ್ರೆ ಚಕ್ಲಿ ಕಟ್ಟಾಗೋದಿಲ್ಲ, ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ಚಕ್ಲಿ ಹಿಟ್ಟನ್ನ ನಾವು ರೆಸ್ಟ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಇಡೋದಿಲ್ಲ. ಕಲಸಾದ್ಮೇಲೆ ಡೈರೆಕ್ಟು ಚಕ್ಲಿ ಹಾಕ್ಕೊಬೇಕು. ಆದ್ದರಿಂದ ನಾವು ಸ್ಟಾರ್ಟಿಂಗಲ್ಲೇ ಕಲಿಸ್ಬೇಕಾದ್ರೇ ಈ ಥರ ನಾದ್ಕೊಂಡು ಕಲಿಸ್ಕೊಬೇಕು. ನಾನಿಲ್ಲಿ ಚಕ್ಲಿ ಹಿಟ್ಟನ್ನ ಒಂದು 5 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈ ಥರ ಒಂದು 5 ನಿಮಿಷ ಸಾಫ್ಟ್ ಆಗೋ ಥರ ಕಲಿಸ್ಕೊಬೇಕು. ನೋಡಿ ಎಷ್ಟು ಸಾಫ್ಟ್ ಇದೆ ಅಂತಂದ್ಬಿಟ್ಟು. ಚಪಾತಿ ಹಿಟ್ಟಿಗಿನ್ನ ಸಾಫ್ಟ್ ಬರಬೇಕು. ಈ ರೀತಿ ಕಲಿಸ್ಕೊಂಡು ಇವಾಗ ಡೈರೆಕ್ಟು
ಚಕ್ಲಿ ಹಾಕ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಹಿಟ್ಟು. ಇವಾಗ ನೋಡಿ, ಈ ಹಿಟ್ಟನ್ನು ರೆಸ್ಟ್ ಮಾಡೋಕ್ಕೆ ಇಡಬೇಡಿ, ಡೈರೆಕ್ಟು ಚಕ್ಲಿನ ಹಾಕ್ಕೊಳ್ಳಿ. ನಾನಿಲ್ಲಿ ಚಕ್ಲಿ ಒತ್ತೋದು ತೊಗೊಂಡು ಇದರಲ್ಲಿ ಸ್ಟಾರ್ ಶೇಪಿಂದು ಪ್ಲೇಟ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀಟಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ, ಯಾಕಂದರೆ ಅಂಟ್ಕೊಬಾರ್ದು ಚಕ್ಲಿ ಹಿಟ್ಟು ಅಂತ. ಇದು ಅಂಟೋದಿಲ್ಲ, ಆದರೂ ಎಣ್ಣೆ ಹಚ್ಕೊಂಡ್ರೆ ನೀಟಾಗಿ ಎಲ್ಲ ಹಿಟ್ಟುನೂ ಕೆಳಗಡೆ ಬರ್ತಾ ಇರುತ್ತೆ. ಒತ್ತುತ್ತಾ ನೋಡಿ ಫುಲ್ಲಾಗಿ ಹಾಕ್ಕೊಂಡು ಇವಾಗ ಇದಕ್ಕೆ ಕ್ಯಾಪ್ ಹಾಕ್ಕೊಂಡು ಒತ್ತೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಅಷ್ಟರಲ್ಲಿ ಈ ಹಿಟ್ಟು ಒಣಗಬಾರ್ದು, ಮಿಕ್ಕಿರೋ ಹಿಟ್ಟು, ಆದ್ದರಿಂದ ಪ್ಲೇಟ್ ಮುಚ್ಚಿ ಎತ್ತಿಟ್ಕೊಬೇಕು. ಇವಾಗ ಇದಕ್ಕೆ ಕ್ಯಾಪ್ ಹಾಕಿ ನೀಟಾಗಿ ನಾನಿಲ್ಲಿ ಚಕ್ಲಿ ಒತ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಶೀಟ್ ತೊಗೊಂಡಿದ್ದೀನಿ. ಕವರು ಅಥವಾ ಈ ಥರ ಯಾವುದಾದ್ರೂ ಬೈಂಡಿಂಗ್ ಶೀಟ್ ಇದ್ರೂ ಆಗುತ್ತೆ. ಅದರ ಮೇಲೆ ನೋಡಿ ಈ ಥರ ಚಕ್ಲಿ ಒತ್ಕೊಳ್ಬೇಕು. ಈ ಚಕ್ಲಿ ಒತ್ಕೊಳ್ಳೋದಕ್ಕಿಂತ ಮುಂಚೆ ಈ ಕವರ್ ಮೇಲೆ ಸ್ವಲ್ಪ ಆಯಿಲ್ ಹಚ್ಕೊಬೇಕು. ನೋಡಿ ಎಷ್ಟು ನೀಟಾಗಿ ಚಕ್ಲಿ ಎಲ್ಲೂ ಕಟ್ಟಾಗ್ತಾ ಇಲ್ಲ, ನೀಟಾಗಿ ಬರ್ತಿದೆ. ಚಕ್ಲಿ ಹಿಟ್ಟನ್ನ ಸ್ವಲ್ಪ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಎಲ್ಲ ಚಕ್ಲಿನನ್ನು ನಾನು ಹಾಕ್ಕೊಂಡು ಇದನ್ನು ಹೇಗೆ ಎಣ್ಣೆ ಒಳಗಡೆ ತೆಗೆದು ಹಾಕೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ ಈ ರೀತಿ ಎತ್ಕೊಂಡು ನೀಟಾಗಿ ಬರುತ್ತೆ. ಇದನ್ನ ಎಣ್ಣೆಗೆ ಹಾಕ್ಕೊಳ್ಳೋದು. ನಾನಿಲ್ಲಿ ಎಣ್ಣೆ ಬಿಸಿ ಇಟ್ಟಿದ್ನೆಲ್ಲ, ಎಣ್ಣೆನೂ ಅಷ್ಟೇ ತುಂಬಾ ಬಿಸಿ ಮಾಡ್ಕೊಬಾರ್ದು, ಮೀಡಿಯಮ್ಮಾಗಿ ಬಿಸಿ ಮಾಡಿಕೊಂಡು ಹಾಕ್ಕೊಬೇಕು. ಇದು ಎರಡು ಸೈಡನ್ನು ತಿರುಗಿಸ್ತಾ ಬೇಯಿಸ್ಕೊಬೇಕು ಚಕ್ಲಿನ. ಎಲ್ಲೋ ಎಣ್ಣೆಲ್ಲೂ ಅಷ್ಟೇ ಒಂದು ಬ್ರೇಕ್ ಆಗಿಲ್ಲ. ನಾನು ಯಾವ ಶೇಪಲ್ಲಿ ಚಕ್ಲಿ ಒತ್ಕೊಂಡಿದ್ನೋ ಅದೇ ಶೇಪಲ್ಲೇನೆ ನೀಟಾಗಿ ಬರ್ತಿದೆ, ಎಲ್ಲೂ ಹೊಡಿಲಿಲ್ಲ ಚಕ್ಲಿ. ನೋಡಿ ತಿರುಗಿಸ್ತಾ ನೀಟಾಗಿ ಬೇಯಿಸ್ಕೊಬೇಕು. ಇದು ನಿಮಗೆ ಗೊತ್ತಾಗುತ್ತೆ ಹೇಗೆ ಬೆಂದಿದೆಯೋ ಇಲ್ವೋ ಅಂತಂದ್ಬಿಟ್ಟು. ನೋಡಿ ಏನು ಬಬಲ್ ಬರ್ತಿತ್ತು ಅದೆಲ್ಲ ಕಮ್ಮಿ ಆಗಿಬಿಡುತ್ತೆ. ಕಲರು ಕೂಡ ಅಷ್ಟೇ ಚೇಂಜ್ ಆಗುತ್ತೆ. ನೋಡಿ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ. ಈ ಚಕ್ಲಿ ಹಾಕಿದಾಗ ಎಷ್ಟು ಬಬಲ್ ಬರ್ತಾ ಇದೆ ನೋಡಿ. ಎಲ್ಲ ಚಕ್ಲಿ ಹಾಕ್ಕೊಂಡಾದ್ಮೇಲೆ ಅಷ್ಟೇನೆ ಫುಲ್ಲು ಚಕ್ಲಿ ನೀಟಾಗಿ ಕಲರ್ ಚೇಂಜ್ ಆಗಿ ಕ್ರಿಸ್ಪಿ ಆಗೋವರೆಗೂ ಬಬಲ್ ಬರ್ತಾ ಇರುತ್ತೆ. ಮತ್ತು ಈ ಚಕ್ಲಿನ ತಿರುಗಿಸ್ತಾ ಬೇಯಿಸ್ಕೊಬೇಕು. ಒಂದೇ ಸೈಡ್ ಬೇಯಿಸ್ಕೊಂಡ್ರೂ ಒಂದು ಸೈಡ್ ಮಾತ್ರ ಕ್ರಿಸ್ಪಿ ಇರುತ್ತೆ, ಇನ್ನೊಂದು ಸೈಡ್ ಕ್ರಿಸ್ಪಿ ಇರಲ್ಲ. ಅದರಿಂದ ತಿರುಗಿಸ್ತಾ ಬೇಯಿಸ್ಕೊಬೇಕು. ಇದು ಚೆನ್ನಾಗಿ ಬೇಯಿಸ್ಕೊಂಡು ಬೇಕಾದರೆ ನೀವು ಒಂದು ತಿಂಗಳು ಬೇಕಾದರೂ ಇಟ್ಕೊಂಡು ತಿಂದ್ರೂ ಅದೇ ಕ್ರಿಸ್ಪಿನೆಸ್ ಇರುತ್ತೆ. ನೋಡಿ ಎರಡು ಸೈಡು ಕೂಡ ಆಲ್ಮೋಸ್ಟ್ ಬೆಂದಿದೆ. ಇದು ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ, ಬಬಲ್ ಕೂಡ ಕಮ್ಮಿ ಆಗಿದೆ. ಈ ಟೈಮಲ್ಲಿ ಇದನ್ನು ತಕ್ಕೊಂಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಒಳ್ಳೆ ಕಲರ್ ಇದೆ ಅಂತ ಅಂದ್ಬಿಟ್ಟು. ಇದೇ ರೀತಿ ನಾನು ಪೂರ್ತಿ ಚಕ್ಲಿನೂ ಕೂಡ ಮಾಡ್ಕೊತೀನಿ. ನೋಡಿ ಪೂರ್ತಿ ಚಕ್ಲಿ ರೆಡಿಯಾಗಿದೆ. ನನಗಿಲ್ಲಿ ನಾನು ತಗೊಂಡಿದ್ದ ಕ್ವಾಂಟಿಟಿಯಲ್ಲಿ 20ರಿಂದ 30 ಚಕ್ಲಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು, ಶೇಪ್ಸು, ಕ್ರಿಸ್ಪಿನೆಸ್ಸು ಎಲ್ಲ ಚೆನ್ನಾಗಿದೆ. ನೋಡಿ ನೀವೇ ನೋಡ್ತಾ ಇದ್ದೀರಲ್ವ. ನಾನಿಲ್ಲಿ ಎಲ್ಲ ಥರ ಸೈಜು ಕೂಡ ಮಾಡಿ ತೋರಿಸಿದ್ದೀನಿ. ಚಿಕ್ಕ ಚಕ್ಲಿಯಿಂದ ದೊಡ್ಡ ಚಕ್ಲಿವರೆಗೂ ಕೂಡ ಮಾಡಿದ್ದೀನಿ. ಯಾವ ಸೈಜ್ ಬೇಕಾದ್ರೂ ಆರಾಮಾಗಿ ಮಾಡ್ಕೊಬೋದು. ಕ್ರಿಸ್ಪಿಯಾಗಿ ಕೂಡ ಇದೆ. ಇದೇ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.